ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರು ಹಾಗೆ ಉಪ್ಸಾರು ಖಾರ ಮಾಡೋದು ತುಂಬಾನೇ ಸ್ಪೆಷಲ್. ಸೊ ಆ ಖಾರನ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಹಳೇ ಕಾಲದ ಒಂದು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಅದರಲ್ಲೂ ಎಸ್ಪೆಷಲಿ ಈ ನಮ್ ಸೈಡ್ ಅಂತಂದ್ರೆ ಈ ಮಂಡ್ಯ ಸ್ಟೈಲ್ ಮಾಡುವಂತ ಒಣಮೆಣಸಿನ್ಕಾಯಿನಿಂದ ಮಾಡುವಂತ ಒಂದು ಗೊಡ್ಗಾರ ಅಂತಾನೆ ಹೇಳ್ಬೋದು. ಇದು ಬರೀ ಮುದ್ದೆ ಜೊತೆ ಮಾತ್ರ ಅಲ್ಲ, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಎಸ್ಪೆಷಲಿ ರಾಗಿ ರೊಟ್ಟಿ ಜೊತೆ ಮತ್ತೆ ಹಾಗೆ ಬಿಸಿ ಅನ್ನ ಒಂದ್ ಸ್ಪೂನ್ ತುಪ್ಪದಲ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇರೋರು, ಅವ್ರ ಅಮ್ಮ ಅವ್ರು ಮಾಡುವಾಗ ಮನೆಯಲ್ಲಿ ಖಾರದ ಕಲ್ಲಲ್ಲಿ ರುಬ್ತಾ ಇದ್ರೆ ಪಕ್ಕದ ಮನೆವರೆಗೂ ಗಮ್ ಅನ್ನೋದು, ನೀವ್ ಇಲ್ಲಿ ಮಾಡಿದ್ರೆ ಪಕ್ಕದಲ್ಲೇ ಗಮ್ ಅನ್ನಲ್ಲ ಅಂತೇಳಿ. ಸೊ ಅಷ್ಟು ಟೇಸ್ಟಿ ಆಗಿರುತ್ತೆ. ಹಾಗೆ ಯಾರೆಲ್ಲ ಈ ಕೆಮ್ಮು, ನೆಗಡಿ, ಜ್ವರ ಏನೇ ಬಂದ್ರು ಅದೇ ಮೆಡಿಸನ್. ಬಿಸಿ ಬಿಸಿ ಮುದ್ದೆ, ಉಪ್ಸಾರು ಖಾರ ಅಂತ ಕರೀತಾರೆ, ಇಲ್ಲ ಗುಡ್ಗಾರ ಅಂತ ಕರೀತಾರೆ. ಸೊ ಇವತ್ತು ಆ ಒಂದು ರೆಸಿಪಿನ ಇವತ್ತು ನಾನು ಕೂಡ ಮಾಡಿ ತುಂಬಾ ದಿನ ಆಗಿತ್ತು. ಸೊ ಇವತ್ ನಾನು ಕೂಡ ಮಾಡ್ತಾ ಇದ್ದೀನಿ. ಸೊ ಇದ್ರ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನಾವು 15ರಿಂದ 1 ತಿಂಗಳವರೆಗೂ ಇಟ್ರು ಇದು ಯಾವುದೇ ರೀತಿ ಕೂಡ ಹಾಳಾಗೋದಿಲ್ಲ. ಫ್ರಿಡ್ಜ್ ಅಲ್ಲಿ ನಾವು ಹಾಗೆ ಕೂಡ ಇಟ್ಕೋಬಹುದು. ನಾವ್ ಇದಕ್ಕೆ ನೀರ್ನ ಜಾಸ್ತಿ ಮಿಕ್ಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಬನ್ನಿ ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಸೊ ಹಾಗೆ ತುಂಬಾನೇ ಈಸಿಯಾಗಿ ಮಾಡುವಂಥದ್ದು, ಹೆಲ್ತ್ಗೂ ಕೂಡ ತುಂಬಾನೇ ಬೆನಿಫಿಟ್ಸ್ ಇರುವಂತದ್ದು. ಸಾಸಿವೆ, ಜೀರಿಗೆ, ಮತ್ತೆ ಕರಿಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಹುಣಸೆಹಣ್ಣು ಎಲ್ಲವನ್ನು ಕೂಡ ಹಾಕೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದಲ್ವಾ. ಸೊ ಹಾಗಿದ್ರೆ ನೀವೇನಾದ್ರು ನನ್ನ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಾರೆ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎನಿ ಚೇಂಜಸ್ ಪ್ಲೀಸ್ ಕಮೆಂಟ್ ಇನ್ ಕಮೆಂಟ್ ಬಾಕ್ಸ್. ಹಾಗೆ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ ಈಗ ಹೇಗ್ ಮಾಡ್ತು ಅಂತ ಹೇಳಿ ನೋಡ್ಕೊಂಡ್ ಬರೋಣ. ಸೊ ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಹಚ್ಕೊಂತಾ ಇದೀನಿ. ಅದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ನ ಹಾಕೊಂತೀನಿ. ಅಂದ್ರೆ ಒಣಮೆಣಸಿನಕಾಯಿನ ಉರಿವಾಗ ತುಂಬಾ ಖಾರ ಖಾರ ಆಗ್ತದೆ. ಸೊ ಹಾಗಾಗಿ ಘಾಟ್ ಆಗ್ತದೆ. ಹಾಗಾಗಿ ನಾನು ಒಣಮೆಣಸಿನಕಾಯಿನ ಹಾಕೊಂತೀನಿ. ಸೊ ಇದರಲ್ಲಿ ಒಂದ್ 4ರಿಂದ 5 ಕಲರ್ಗೆ ಬ್ಯಾಡಗೆ ಮೆಣಸಿನಕಾಯಿ, ಇನ್ನು ಉಳಿದಿರೋದೆಲ್ಲ ಖಾರ ಮೆಣಸಿನಕಾಯಿ ಇರುತ್ತೆ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ನಿಜವಾಗ್ಲೂ ಹಳೆ ಕಾಲದಲ್ಲಿ ಯಾಕೆ ಅಷ್ಟೆಲ್ಲ ಹೆಲ್ತಿ ಆಗಿದ್ರು ಅಂತ ಅಂದ್ರೆ, ಅವ್ರು ಸೀಸನ್ಗೆ ತಕ್ಕನಾಗಿ ಒಂದು ಫುಡ್ಗಳನ್ನ ತಿಂತಾ ಇದ್ರು, ಮತ್ತೆ ಅದನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊತಾ ಇದ್ರು. ನಾವಿವಾಗ ಏನೆಲ್ಲ ಬೇಗ ಬೇಗ ಆಗುತ್ತೆ, ಏನೆಲ್ಲ ಇನ್ಸ್ಟೆಂಟ್ ಆಗುತ್ತೆ ಅದನ್ನ ಮಾತ್ರ ನಾವು ತಿಂಡಿ ಫ್ರೈ ಮಾಡ್ತೀವಿ. ಮತ್ತೆ ಈ ಕೆಲ್ಸದ ಗಡಿಬಿಡಿ ಇರ್ಬೋದು, ಪ್ರೆಷರ್ ಇರ್ಬೋದು, ನಮ್ಗೆ ಅಷ್ಟೆಲ್ಲ ಮಾಡ್ಕೊಳ್ಳಿಕ್ಕೆ ಟೈಮ್ ಕೂಡ ಇರೋದಿಲ್ಲ. ಸೊ ಈ ರೀತಿ ಒಂದು ನಾವು ಮಾಡಿಟ್ಕೊಂಡ್ರೆ ನಮ್ಗೆ ಏನಾದ್ರು ಅರ್ಜೆಂಟ್ ಇತ್ತು ಅಂತ ಅಂದಾಗ ಸೊ ನಾವ್ ಇದನ್ನ ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆ ಉಪ್ಸಾರು ಮುದ್ದೆ ಜೊತೆ ಅಂತೂ ದಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ನಾನು ಇವತ್ತು ಕೂಡ ಉಪ್ಸಾರು ಮುದ್ದೆ ಮಾಡ್ತಾ ಇದೀನಿ. ಸೊ ಆ ರೆಸಿಪಿನೂ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಇವಾಗ ಇದು ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಆಗಿದೆ. ಸೊ ಅದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಕಾಳನ್ನ ಹಾಕ್ತಾ ಇದೀನಿ. ಕೊತ್ತಂಬರಿ ಹಾಕಿದೀನಿ ಹೊರತು ನಾನು ಧನಿಯಾ ಜಾಸ್ತಿ ಹಾಕ್ತಾರೆ, ಅದ್ರ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹುರಿವಾಗ ಸ್ವಲ್ಪ ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕೆಂದ್ರೆ ತುಂಬಾನೇ ಘಾಟ್ ಇರುತ್ತೆ. ಸೊ ಅದಾದ್ಮೇಲೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ, ಕಾಳು, ಜೀರಿಗೆ, ಮತ್ತೆ ಹುಣಸೆಹಣ್ಣು, ಕೊತ್ತಂಬರಿ, ಕರಿಬೇವು ಎಲ್ಲಾನು ಕೂಡ ಹಾಗೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಯ್ತು ಅಂತಂದ್ಮೇಲೆ ಸೊ ಈ ತಣ್ಣಗಾದ್ಮೇಲೆ ಒಂದು ಇಷ್ಟು ತರಕಾರಿ ರುಬ್ಬಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊ ಟೇಸ್ಟಿ ಆಗಿರುವಂತ ಗೊಡ್ಗಾರ ರೆಡಿ ಆಗುತ್ತೆ. ಇದ್ರ ಸಾಂಬಾರ್ ಬೇಕಂತಂದ್ರೆ ನಾನು ಕಂಟಿನ್ಯೂ ವಿಡಿಯೋದಲ್ಲಿ ಹಾಕ್ತೀನಿ, ನಾನು ಹೇಗೆ ಉಪ್ಸಾರನ್ನ ಮಾಡ್ಕೊಂತೀವಿ ಅಂತೀವಿ. ಸೊ ಇದೇ ರೀತಿ ತುಂಬಾ ವಿಡಿಯೋಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡದೆ ನನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ.
ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಚಿಟಪಟ ಚಿಟಪಟ ಅಂತ ಸೌಂಡ್ ಬರ್ತದೆ. ಸೊ ಸಾಕು, ಈಗ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂತೀನಿ. ಇದು ಸ್ವಲ್ಪ ತಣ್ಣಗಾಗಿ ಇಟ್ಬಿಡ್ತೀನಿ. ಸೊ ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಈ ಕೂಲ್ ಆಗಿರುವಂತನ್ನ ಒಂದು ಮಿಕ್ಸಿ ಜಾರ್ಗೆ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಂತಿದ್ದೀನಿ. ನಮ್ಗೆ ಇದು ಒಣಮೆಣಸಿನ್ಕಾಯಿ ಸ್ವಲ್ಪ ಬೇಕಾದ್ರೆ ನಾವ್ ಈ ರೀತಿ ಕಟ್ ಮಾಡಿ ಬೇಕಾದ್ರೂ ಹಾಕೊಬಹುದು. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಇದೆಲ್ಲ ಇದಕ್ಕೆ ಹಾಕಿ ಒಂದೇ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನೀರನ್ನು ಜಾಸ್ತಿ ಹಾಕೋದು ಬೇಕಾಗಿರಲ್ಲ, ಯಾಕಂದರೆ ಇದು ಗಟ್ಟಿ ಗಟ್ಟಿಗಿರಬೇಕು. ಇಷ್ಟು ನೀರು ಸಾಕು. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾವು ಏನೇ ಮಾಡಿದ್ರು ಆ ಕಲ್ಲಲ್ಲಿ ರುಬ್ಬಿರುವಂಥ ಒಂದು ಟೆಕ್ಸ್ಚರ್ ಬರೋದಿಲ್ಲ. ಸೊ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇನ್ನೊಂದು ಚೂರು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಸೊ ಇಲ್ಲಿ ನೋಡಿ ಈ ರೀತಿ ಇವಾಗ ಗ್ರೈಂಡ್ ಆಗಿದೆ. ಸೊ ಇವಾಗ ಸ್ಟೀಲ್ ಬಾಕ್ಸಲ್ಲಿ ನಾನು ಇದನ್ನು ಸ್ಟೋರ್ ಮಾಡ್ಕೊತೀನಿ. ನೀವು ಆಲ್ಮೋಸ್ಟ್ 1 ಮಂತ್ ಇಟ್ಟರು ಕೂಡ 1 ಸ್ಪೂನ್ ತುಪ್ಪದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಕೆಮ್ಮು ನೆಗಡಿ ಯಾರಿಗೆಲ್ಲ ಇರುತ್ತಲ್ಲ ಅವ್ರಿಗಂತೂ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು. ಈಗ ಫೀವರ್ ಬಂದಿರುತ್ತೆ, ಸ್ವಲ್ಪ ಬಾಯೆಲ್ಲ ಕಹಿ ಕಹಿ ಅನ್ನಿಸ್ತಿರುತ್ತೆ, ಅಂಥವ್ರಿಗಂತೂ ದಿ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಬ್ಬ ಖಾರ ಅಂತೂ ಸಖತ್ತಾಗಿದೆ. ಖಾರ ಮತ್ತು ಉಪ್ಪು ಹುಳಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ. ನಿಜವಾಗ್ಲೂ ಖಾರ ಇಷ್ಟಪಡೋರಿಗೆ ದಿ ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು. ಸೊ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇದ್ರ ಜೊತೆ ಕಾಂಬಿನೇಷನ್ ನಮ್ ಕಡೆ ಸ್ಪೆಷಲ್, ನಾನು ಹಾಗೆ ಹೇಳಿದಾಗೆ ಮಂಡ್ಯ ಸ್ಟೈಲ್ ಮುದ್ದೆ ಮತ್ತೆ ಉಪ್ಸಾರು. ಈ ಖಾರ ಮಾಡೋದೇ ಅದಕ್ಕೋಸ್ಕರ. ಬನ್ನಿ ಅದನ್ನು ಕೂಡ ನೋಡ್ಕೊಂಬರೋಣ. ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಬರೋಣ. ನಾನು ಇವಾಗ ಉಪ್ಸಾರನ್ನ ಸೊಪ್ಪಿಂದ ಮಾಡ್ತಾ ಇದ್ದೀನಿ. ಸೊ ಈ ಸೊಪ್ಪು ಜೊತೆ 2 ಕಾಳುಗಳನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಏನಪ್ಪಾ ಅಂದರೆ ತೊಗರಿಬೇಳೆ ಹಾಗೆ ಹೆಸರು ಕಾಳು. ಸೊ ನೀವೇನಾದರೂ ನಿಮ್ಮ ಮನೆಯಲ್ಲಿ ಬೇರೆ ತರಕಾರಿಗಳಿತ್ತು ಅಂದರೆ ಎಕ್ಸಾಂಪಲ್ ಹೀರೆಕಾಯಿ ಆಗಿರ್ಬೋದು, ಇಲ್ಲ ಬೀನ್ಸ್ ಆಗಿರ್ಬೋದು, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಸಬ್ಬಕ್ಕಿ ಸೊಪ್ಪು ಜೊತೆ ಕೂಡ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನ ಸೋರ್ಲಿಕ್ಕೆ ಇಡ್ತಾ ಇದ್ದೀನಿ. ಸೊ 1 ಕಪ್ ಆಗುವಷ್ಟು ತೊಗರಿ ಕಾಳು ಹಾಗೆ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ಕೂಡ ನಾನು ಇಲ್ಲಿ ತೊಗೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ವಾಶ್ ಮಾಡಿ ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ 2 ಕಾಳನ್ನ 1 ವಿಷಲಲ್ಲಿ ಕೂಗಿಸ್ಕೊತೀನಿ, ಏಕೆಂದರೆ ಸೊಪ್ಪು ಬೇಗ ಬೆಂದೋಗುತ್ತೆ. ಸೊ ಕಾಳುಗಳು ಸ್ವಲ್ಪ ಬೇಯೋ ನಿಧಾನ ಆಗುತ್ತಲ್ವ. ಸೊ ಹಾಗಾಗಿ ಒಂದ್ಸರಿ ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಸೊಪ್ಪನ್ನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ವಿಷಲ್ ಆದಮೇಲೆ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಒಂದು ಅರ್ಧ ವಿಷಲ್ ಅಂದರೆ ವಿಷಲ್ ಬಂದ ತಕ್ಷಣ ತೆಗೆದುಬಿಟ್ರೂ ಸಾಕಾಗುತ್ತೆ. ಸೊ ಸೊಪ್ಪು ಕೂಡ ಚೆನ್ನಾಗಿ ಬೆಂದ್ಕೊಡುತ್ತೆ. ಇಲ್ಲಾಂದರೆ ಪಾತ್ರೆಯಲ್ಲಿ ಹಾಗೆ ಇಟ್ಟು ಕೂಡ ನಾವು ಸೊಪ್ಪನ್ನು ಬೇಯಿಸ್ಕೋಬೋದು. ಇದಕ್ಕೆ ಬೇಯಿಸುವಾಗಲೇ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ಈ ಸಾರು ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲಿ ಚಿಕ್ಕ ಮಕ್ಳಿಗಂತೂ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಏಕೆಂದರೆ ಖಾರ ಇರೋದಿಲ್ವಲ್ಲ, ಹಾಗಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನನ್ನ ಮಗಳಿಗಂತೂ ಈ ಸಾಂಬಾರು ಅಂತಲೇ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನಾನು ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಅದಕ್ಕೆ ವಿಷಲ್ ಆಗಲೇಬೇಕು ಅಂತ ಏನಿಲ್ಲ. ಸೊ ಅದಾದಮೇಲೆ ಇವಾಗ ಬೆಂದಿರುವಂತಹ ಕಾಳನ್ನ ಸ್ವಲ್ಪ
ಬಸ್ಕೊತಾ ಇದ್ದೀನಿ. ಸೊ ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಸ್ವಲ್ಪ ಕಾಳುಗಳೆಲ್ಲ ಬೆಂದೋಗುತ್ತೆ. ನೀವು ಹಾಗೆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಗಟ್ಟಿಯಾಗಿರೋ ಕಾಳುಗಳು ಬೇಕು ಅಂದರೆ ಹಾಗೆ ಮಾಡ್ಕೋಬೋದು. ಸೊ ನಮಗೆ ಮನೆಯಲ್ಲೆಲ್ಲ ಸ್ವಲ್ಪ ಬೆಂದಿರೋವಂಥ ಕಾಳುಗಳನ್ನ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಸಾಂಬಾರನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಕಾಳಿಗೆ ಒಂದು ಒಗ್ಗರಣೆನ ಹಾಕ್ಕೊಟ್ಟು, ಸೊ ಈ ಸಾಂಬಾರು ಜೊತೆ ನಾವು ಮಾಡಿರುವಂತಹ ಖಾರನ ಹಾಕಿ ನಮ್ಮ ಮಂಡ್ಯ ಸೈಡ್ ಉಪ್ಸಾರು ಖಾರದ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.